ನಿರ್ಧಾರ ಮಾಡಾಗಿದೆ, ಸೈನ್ ಹಾಕು. ಉಳಿದಿದ್ದು ನಮ್ಮ ಲಾಯರ್ ನೋಡ್ಕೋತಾರೆ. ಹೌದಮ್ಮ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಮ್ಯೂಚುವಲ್ ಆದರೆ ನಿನಗೆ ಒಳ್ಳೆಯದು. ಕೋರ್ಟು ಕೇಸು ಅಂತ ಅಲ್ದಾಡ ತಪ್ಪುತ್ತೆ. ಮೊದಲೇ ಮಿಡ್ಲ್ ಕ್ಲಾಸ್ ಮನೆ ಹುಡುಗಿ ನೀನು, ನಿನಗೆ ಅಷ್ಟೊಂದು ಅನುಕೂಲ ಇಲ್ಲ ಅಂದ್ಕೊಳ್ತೀನಿ. ನೋಡು, ನೀನು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದರೆ ರಘುರಾಮ್ ಸರ್ ನಿನಗೆ ಏನು ಬೇಕೋ ಅದನ್ನು ಕೊಟ್ಕೊಳಿಸ್ತಾರೆ. ನಿನ್ನ ಜೀವನದಲ್ಲಿ ಅಷ್ಟು ಹಣ ನೋಡಿರಲ್ಲ, ಸ್ವಲ್ಪ ಯೋಚನೆ ಮಾಡೋ. ಹಣಕ್ಕೋಸ್ಕರ ನನ್ನ ಸಂಸ್ಕಾರ, ನನ್ನ ತಂದೆ ತಾಯಿ ಮರ್ಯಾದೆ, ನನ್ನ ತನನ ಬಿಟ್ಕೊಡಿ ಅಂತ ಕೇಳ್ತಿದ್ದೀರಾ? ಪರಿಸ್ಥಿತಿ ನನ್ನ ಬಾಯಿ ಕಟ್ಸಿದೆ, ಏನು ಹೇಳಿ? ನೀನು ಎಷ್ಟೇ ಯೋಚನೆ ಮಾಡಿದ್ರೂ ಇದಕ್ಕಿರೋ ಪರಿಹಾರ ಒಂದೇ, ಡಿವೋರ್ಸ್. ಇಲ್ಲಿ ಸೈನ್ ಹಾಕಿದ್ರೆ ನೀನು ಚೆನ್ನಾಗಿರ್ತೀಯ, ನನ್ನ ಮಗನ ಬದುಕು ಚೆನ್ನಾಗಿರುತ್ತೆ. ಅಪ್ಪ ಪ್ಲೀಸ್ ಒಂದ್ಸತಿ ನನ್ನ ಮಾತು ಕೇಳಿ. ಇದು ಬರೀ ನಮ್ಮ ಮನೆ ಮರ್ಯಾದೆ ಅಲ್ಲ, ಒಂದು ಹೆಣ್ಣಿನ ಜೀವನದ ಪ್ರಶ್ನೆ. ಹೌದಣ್ಣ, ಯಶ್ ಹೇಳ್ತಿರೋದು ನಿಜ. ನೋಡು, ಶ್ರುತಿ ಇನ್ನೂ ಚಿಕ್ಕ ಹುಡುಗಿ, ಅವಳಿಗೆ ಸಮಾಧಾನದಿಂದ ಬುದ್ಧಿ ಹೇಳಿದ್ರೆ ಅವಳು ತಿಳ್ಕೊತಾಳೆ. ನೀನು ಸುಮ್ಮನೆ ಇರಮ್ಮ. ನಮ್ಮ ಮನೆ ಬಗ್ಗೆ ನಾನೇ ವಿಚಾರ ಮಾಡಿ ಎಲ್ಲ ನಿರ್ಧಾರಗಳನ್ನು ತೊಗೊಂಡಿದ್ದೀನಿ. ನಮ್ಮ ಮನೆಗೆ ಏನು ಖುಷಿ ಆಗಬೇಕು, ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ, ನಾನು ಮಾಡ್ತಾ ಇದ್ದೀನಿ. ಯಾರು ಮಾತಾಡಬೇಡಿ, ಮಾತಾಡದೇ ಇದ್ದರೆ ಒಳ್ಳೇದು. ಅಣ್ಣ, ಅದು ಹಾಗಲ್ಲ. ಯಶು ಶ್ರುತಿ ಇಬ್ರು ಒಬ್ರನ್ನೊಬ್ರು ಪ್ರೀತಿ ಮದ್ವೆ ಆಗಿರೋದು. ಮನೋಹರಿ, ಹೇಳಿದ್ನಲ್ಲ, ನಿರ್ಧಾರ ಮಾಡಾಗಿದೆ, ಡಿವೋರ್ಸ್ ಆಗುತ್ತೆ. ಅಯ್ಯೋ ಭಗವಂತ, ಎಂಥ ಪರಿಸ್ಥಿತಿ ಬಂತಲ್ಲಪ್ಪ. ಹೇಗಪ್ಪ ಇವ್ರಿಗೆ ಇದನ್ನೆಲ್ಲ ಅರ್ಥ ಮಾಡಿಸೋದು? ಅತ್ತ ನರಿ ಇತ್ತ ಪುಲಿ. ಈಗ ನಾನು ಶ್ರುತಿಗೆ ಸಪೋರ್ಟ್ ಮಾಡಿದ್ರೆ ಮನೋಹರಿಗೆ ಎಲ್ಲ ವಿಷಯ ಗೊತ್ತಾಗೋಗುತ್ತೆ. ಮಾಡದೇ ಇದ್ರೆ ನನ್ನ ಮಗನ ಜೀವನ ಹಾಳಾಗುತ್ತೆ. ಏನು ಮಾಡ್ಲೀಗ? ಗಾಯ ಸಣ್ಣದಿರುವಾಗಲೇ ಅದಕ್ಕೆ ಔಷಧಿ ಹಾಕಿ ಗಾಯ ವಾಸಿ ಮಾಡ್ಕೋಬೇಕು. ಆ ಗಾಯ ದೊಡ್ಡದಾಗಿ ಕ್ಯಾನ್ಸರ್ ಆಗಿ ಜೀವಕ್ಕೆ ಆಪತ್ತು ಬರೋ ಥರ ಮಾಡ್ಕೋಬಾರ್ದು. ಈ ವಿಷಯನ ಇಲ್ಲಿಗೆ ಮುಗಿಸೋಣ. ಇಲ್ಲ ಅಂದ್ರೆ ಹೇಳು, ನಿಮ್ಮ ಮನೆಯವ್ರನ್ನೆಲ್ಲ ಕರೆಸಿ ಪಂಚಾಯಿತಿ ಮಾಡಬೇಕಾ? ಮಾಡಿಸ್ತೀನಿ. ಮಾಡಿಸ್ಬೇಕಾ? ಇನ್ನು ಈ ವಿಚಾರ ನನ್ನ ಕೈಲಿಲ್ಲ. ಎಲ್ಲ ದೇವ್ರಿಚ್ಛೆ. ಅವನಿಗೆ ಏನು ಅನ್ಸುತ್ತೋ ಅದನ್ನೇ ಮಾಡೋದು. ಈಗ ನಾನು ಸೈನ್ ಹಾಕದೇ ಇದ್ರೆ ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ. ನನ್ನ ಮನೆಯವ್ರ ಜೀವಕ್ಕೆ ಅಪಾಯ ಆಗುತ್ತೆ. ಹಾಗಂತ ಸೈನ್ ಹಾಕಿದ್ರೆ ನನ್ನ ಹುಚ್ಚಂತರ ಪ್ರೀತಿಸಿದ ಜೀವ ನನ್ನಿಂದ ದೂರ ಆಗುತ್ತೆ.